ಹಾಯ್ ಹಲೋ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಆ ಡೇ ಅಂದ್ರೆ ಎಕ್ಸಾಮ್ ಡೇ ಬಂದೇ ಬಿಟ್ಟಿದೆ. ಜಸ್ಟ್ ಒನ್ ಡೇ ಇಸ್ ಲೆಫ್ಟ್ ಫಾರ್ ಯುವರ್ KCET 2024 ಎಕ್ಸಾಮ್. ಸೊ ಅದಕ್ಕೆ ನಾನು ನಿಮ್ಮ ವಿಂಧ್ಯ ಮ್ಯಾಮ್ ಇವತ್ತು ಒಂದು ಇಂಪಾರ್ಟೆಂಟ್ ಚಿಕ್ಕ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ದಟ್ ಇಸ್ ಲಾಸ್ಟ್ ಮಿನಿಟ್ ಅಂದ್ರೆ ಲಾಸ್ಟ್ ಡೇ KCET ಪ್ರಿಪರೇಷನ್. ಅಂದ್ರೆ ಈ ಎಕ್ಸಾಮಿಗೆ ಒಂದು ದಿನ ಇರುವಾಗ ನೀವು ಹೇಗೆ ಈ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಸ್ಟೇಜ್ ಏನೇ ಇರ್ಬೋದು, ನೀವು ಜಾಸ್ತಿ ಏನು ರಿವಿಷನ್ ಮಾಡಿರ್ಬೋದು ಅಥವಾ ತುಂಬಾನೇ ಕಮ್ಮಿ ರಿವಿಷನ್ ಮಾಡಿರ್ಬೋದು, ಕೆಲವು ಚಾಪ್ಟರ್ಸೇ ಉಳಿದಿರಬಹುದು. ಸೊ ಇಂತಹ ಸ್ಟೇಜಲ್ಲಿ ದಟ್ ಇಸ್ ವೆನ್ ಜಸ್ಟ್ ಒನ್ ಡೇ ಈಸ್ ಲೆಫ್ಟ್ ಫಾರ್ ಯು KCET ಎಕ್ಸಾಮ್, ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸ್ಟಡಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಸ್ಟಡಿ ಓನ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಅಂದರೆ ಎಲ್ಲ ನಿಮ್ಮ ಸೆಕೆಂಡ್ PUCಯ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ಅದನ್ನು ಕಲಿಬೇಕು ಫಸ್ಟು. ನಾವು ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ನೀವು ಈ ಎಲ್ಲ ಸಬ್ಜೆಕ್ಟ್ಸನ್ನು ಕನ್ಸಿಡರ್ ಮಾಡಿದ್ರೆ ಯಾವುದು ಇಂಪಾರ್ಟೆಂಟ್ ಚಾಪ್ಟರ್ಸ್, ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾವು ನಿಮಗೆ ನಮ್ಮ PW ಕನ್ನಡ ಚಾನಲಲ್ಲಿ ಹೇಳಿದ್ದೀವಿ. ಸೊ ಇಫ್ ಯು ಗೋ ಟು ದ ಲೈವ್ ಅಂತ ನೀವು ನಮ್ಮ ಚಾನಲ್ ಮೇಲೆ ಹೋಗಿ ಲೈವ್ ಅಂತ ಕ್ಲಿಕ್ ಮಾಡುವಾಗ ಯು ಆರ್ ಏಬಲ್ ಟು ಸಿ ಮೈ ವಿಡಿಯೋ ವಿಚ್ is over here. How to score 50+ important chapters weightage for KCET 2024 ಅಂತ ನಾನೊಂದು ವಿಡಿಯೋ ಮಾಡಿದ್ದೇನೆ. ಅದೇ ಥರ ನಿಮ್ಮ ಮ್ಯಾಥ್ಸ್ ಟೀಚರ್ ಗುರು ಸರ್ ಸಹ ಮೂರು ವೀಕಿನ ಮುಂಚೆ ಹೌ ಟು ಸ್ಕೋರ್ 50+ ಅಂತ ಈ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮತ್ತು ವೇಟೇಜ್ ಅನ್ನು ಹೇಳಿದ್ದಾರೆ. ಹಾಗೆ ನೀವು ವಿಡಿಯೋಸ್ ಅಂತ ಕ್ಲಿಕ್ ಮಾಡುವಾಗ ಇಲ್ಲಿ ನಿಮ್ಮ ಕೆಮಿಸ್ಟ್ರಿ ಟೀಚರ್ ಸೃಜಾ ಮ್ಯಾಮ್ ಅವರು ಒಂದು ವಿಡಿಯೋ ಮಾಡಿದ್ರು ಸ್ವಲ್ಪ ಟೈಮಿಗೂ ಮುಂಚೆ, ಹೌ ಟು ಸ್ಕೋರ್ 50+ ಇನ್ KCET ಕೆಮಿಸ್ಟ್ರಿ ವಿದಿನ್ 20 days ಅಂತ. ಇಲ್ಲಿ ಅವರು ಇಂಪಾರ್ಟೆಂಟ್ ಚಾಪ್ಟರ್ಸ್ ವೇಟೇಜ್ ಬಗ್ಗೆ ಹೇಳಿದ್ದಾರೆ. ನಾವು ಕಮಿಂಗ್ ಟು ದ ಫಿಸಿಕ್ಸ್. ಸೊ ಫಿಸಿಕ್ಸಿನ ವಿಡಿಯೋವನ್ನು ಐ ಗೆಸ್ ಆಲ್ರೆಡಿ ಅಪ್ಲೋಡ್ ಮಾಡಿರಬಹುದು ಈಗ, ಅಥವಾ ಮೇ ಬಿ ಇನ್ನು ಮಾಡ್ತಾರೆ ಇವತ್ತು. ಓಕೆ, ಸೊ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿರಲಿಲ್ಲ, ಆದರೆ ದೇ ವಿಲ್ ಆಲ್ಸೋ ಡೂ, ಫಿಸಿಕ್ಸ್ ಟೀಚರ್ಸ್ ಆಲ್ಸೋ ವಿಲ್ ಬಿ ಡೂಯಿಂಗ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಅ ಫಸ್ಟ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ಡೂ. ಸೊ ಇದು ಥಿಯರಿ ಆಯಿತು. ನಾವು ಕಮಿಂಗ್ ಟು ಕ್ವೆಶನ್ಸ್. ಸೊ ಕ್ವೆಶನ್ಸ್, ಯಾವ ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕು? ಶುಡ್ ಯು ಏನು ನೀವು ಈ ಟೈಮಲ್ಲಿ ಮಾಕ್ ಟೆಸ್ಟ್ ಕೊಡಬೇಕಾ? ಅಲ್ಲ. ನಾವು ದಟ್ ಇಸ್ ವೆನ್ ಜಸ್ಟ್ ಒನ್ ಡೇ ಈಸ್ ಲೆಫ್ಟ್ ಫಾರ್ ಯೋರ್ KCET 2024 ಎಕ್ಸಾಮ್. ನೀವು ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ದ ಪಾಸ್ಟ್ 5-year ಪ್ರೀವಿಯಸ್ ಕ್ವೆಶನ್ ಪೇಪರ್ ಆಫ್ KCET. 5 ಅಷ್ಟು ಸಾಲ್ವ್ ಮಾಡುವಷ್ಟು ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ 3 ಕ್ವೆಶನ್ ಪೇಪರನ್ನಾದರೂ ನೀವು ಸಾಲ್ವ್ ಮಾಡಲೇಬೇಕು. ಸೊ ನೀವು ಹೇಗೆ ಸಾಲ್ವ್ ಮಾಡಬೇಕು? ಯು ಶುಡಂಟ್ ಬಿ ಸಾಲ್ವಿಂಗ್ ಆಸ್ ಇಫ್ ಯು ಆರ್ ಸಾಲ್ವಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್, ಆ ಥರ ಅಲ್ಲ. ಯು ಹ್ಯಾವ್ ಟು ಲಿಟ್ರಲಿ ಸ್ಟಡಿ ದ ಕ್ವೆಶನ್ ಪೇಪರ್ ಅಲಾಂಗ್ ವಿತ್ ದ ಆನ್ಸರ್ ಕೀ ಆ್ಯಂಡ್ ಸೊಲ್ಯೂಷನ್. ಯಾಕಂದರೆ ನೀವು KCET 2024 ಎಕ್ಸಾಮಲ್ಲಿ ಯಾವ ಥರದ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? These questions will be very similar to that of your KCET 2023, 2022 and 2021 question paper. ಓಕೆ, ಸೊ ಮುಂಚೆ ಯಾವ ಥರದ ಕ್ವೆಶನ್ಸ್ ಕೊಟ್ಟಿದ್ರು ಅದೇ ಥರದ ಕ್ವೆಶನ್ಸನ್ನು ಕೊಡುವಂಥದ್ದು, ಹೊಸತ್ತೇನು ಕೊಡೋದಿಲ್ಲ. ಸೊ ಅದಕ್ಕೆ ಪ್ರಾಕ್ಟಿಸ್ ಆರ್ ಸ್ಟಡಿ ಪ್ರೀವಿಯಸ್ 3-year KCET ಕ್ವೆಶನ್ ಪೇಪರ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್, ನಾವು ಈ ಒಂದು ದಿನಕ್ಕೂ ಮುಂಚೆ ನೀವು ತುಂಬ ಇಂಟರ್ವ್ಯೂಸ್ ಆಫ್ ಟಾಪರ್ಸ್ ಅಲ್ಲ, KCET ಟಾಪರ್ಸ್ನ ಇಂಟರ್ವ್ಯೂ ಎಲ್ಲ ನೋಡಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಾನಂತೂ ಹಿಂದಿನ ಸ್ಟಡಿಯೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಅಲ್ವಾ? ಸೊ ಇಟ್ಸ್ ಇಂಪಾಸಿಬಲ್ ದ್ಯಾಟ್ ಎನಿಬಡಿ ಇಟ್ಸ್ ನಾಟ್ ಇಂಪಾಸಿಬಲ್ ದ್ಯಾಟ್ ಹಿ ಆರ್ ಶಿ ವೋಂಟ್ ಬಿ ಸ್ಟಡಿಂಗ್ ಅ ಡೇ ಬಿಫೋರ್. ಯಾಕಂದರೆ ಹಿಂದಿನ ದಿನ ಅಂತೂ ವಿ ವಿಲ್ ಬಿ ಲಿಟ್ರಲಿ ಸೀಯಿಂಗ್ ದ ಫಾರ್ಮುಲಾ ಶೀಟ್ ಕ್ವೆಶನ್ಸ್ ಎಲ್ಲ ಕರೆಕ್ಟಾಗಿ ಸಾಲ್ವ್ ಮಾಡುವಂತಹ ಟೈಮ್ ಅದು. ಓಕೆ, ಸೊ ಆದರೆ ಏನು ತುಂಬಾ ಇಂಪಾರ್ಟೆಂಟ್, ಏನು ಈ ಟಾಪರ್ಸಲ್ಲಿ ಇರುತ್ತೆ ಬೇರೆ ಸ್ಟೂಡೆಂಟ್ಸಲ್ಲಿ ಇರೋದಿಲ್ಲ ಅಂದರೆ ಕಾನ್ಫಿಡೆನ್ಸ್. ಸೊ ಈ ಇಡೀ ಒಂದು ವರ್ಷ ಅವರು ಟಾಪರ್ಸ್ ಪ್ರಿಪೇರ್ ಮಾಡಿರೋ ಕಾರಣ, ಅವರಲ್ಲಿ ಆ ಕಾನ್ಫಿಡೆನ್ಸ್ ಇರೋ ಕಾರಣ ದೇ ವಿಲ್ ಬಿ ಬಿಕಮಿಂಗ್ ಟಾಪರ್. ಸೊ ನೀವು ಆ ಟಾಪರ್ಸಲ್ಲಿರುವಂತಹ ಕಾನ್ಫಿಡೆಂಟನ್ನು ನೀವು ಯು ಹ್ಯಾವ್ ಟು ಫೋರ್ಸ್ಫುಲ್ಲಿ ಇಂಟ್ರೊಡ್ಯೂಸ್ ಇನ್ ಟು ಯೋರ್ ಸೆಲ್ಫ್. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್. ಸೊ ಈ ಹಿಂದಿನ ದಿನ ಏನಿರುತ್ತೆ KCET ಎಕ್ಸಾಮ್ನ ಹಿಂದಿನ ದಿನ, ಯು ಹ್ಯಾವ್ ಟು ಟೆಲ್ ಟು ಯೋರ್ ಸೆಲ್ಫ್, ಯು ಹ್ಯಾವ್ ಟು ಕೀಪ್ ಆನ್ ಟೆಲ್ಲಿಂಗ್ ಟು ಯೋರ್ ಸೆಲ್ಫ್ ದ್ಯಾಟ್ ಐ ರಿಮೆಂಬರ್ ಎವ್ರಿಥಿಂಗ್ ದ್ಯಾಟ್ ಐ ಸ್ಟಡಿಡ್. ಐ ರಿಮೆಂಬರ್ ಎವ್ರಿಥಿಂಗ್. ನಾನು ಏನೆಲ್ಲ ಕಲ್ತಿದ್ದೇನೆ ಈ 2 ವರ್ಷ ಎಲ್ಲವೂ ನನಗೆ ಕರೆಕ್ಟಾಗಿ ನೆನಪಿದೆ. ಯು ಹ್ಯಾವ್ ಟು ಟೆಲ್ ಟು ಯೋರ್ ಸೆಲ್ಫ್ ಆ್ಯಂಡ್ ಐ ವಿಲ್ ಸ್ಕೋರ್ 180 ಇನ್ KCET 2024. ಓಕೆ, ಅಥವಾ 150+. ಸೊ ಇಟ್ಸ್ ಬೆಟರ್ ಟು ಆಲ್ವೇಸ್ ಬಿ ವೆರಿ ಆಪ್ಟಿಮಿಸ್ಟಿಕ್.
ಆ್ಯಂಡ್ 180 ಔಟ್ ಆಫ್ 180 ನಾನು ಪಡ್ಕೊಳ್ತೀನಿ, ಯಾಕಂದ್ರೆ ನಾನು ಏನು ಕಲ್ತೀನಿ ನನಗೆ ಎಲ್ಲವೂ ನೆನಪಿದೆ. ಸೊ ಯು ಹ್ಯಾವ್ ಟು ಟೆಲ್ ಟು ಯೋರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಫೋರ್ಸ್ಫುಲ್ಲಿ ಇಂಟ್ರೊಡ್ಯೂಸ್ ದಿಸ್ ಇನ್ ಟು ಯೋರ್ ಸಬ್ಕಾನ್ಷಿಯಸ್ ಮೈಂಡ್ ದ್ಯಾಟ್ ಯು ರಿಮೆಂಬರ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ದ ಲಾಸ್ಟ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಸ್ಟೇ ಕಾಮ್. ದಿಸ್ ಇಸ್ ವಾಟ್ ಟಾಪರ್ಸ್ ಡೂ. ಕೆಲವು ಇಂಟರ್ವ್ಯೂಸ್ ಎಲ್ಲ ನಾನು ನೋಡಿದ್ದೇನೆ, ಟಾಪರ್ಸ್ ಇದು KCT ಟಾಪರ್ಸ್ ದೇ ಸೇ ದ್ಯಾಟ್ ದೇ ಡೋಂಟ್ ಸ್ಟಡಿ ಒನ್ ಡೇ ಬಿಫೋರ್ ಅಂತೆಲ್ಲ. ಸೊ ವಾಟ್ ದೇ ಆಕ್ಚುಲಿ ಟ್ರೈ ಟು ಸೇ ಇಸ್ they have to keep themselves calm. You have to keep yourself calm anta. Okay, so stay calm. Even if you are studying, revising, solving questions in last one day, last few minutes as well, ನೀವು ನಿಮ್ಮನ್ನ ಕಾಮ್ ಆಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಸ್ಟ್ರೆಸ್ ಆದ್ರೆ ಎಲ್ಲಾದ್ರೂ ಯು ವಿಲ್ ಫಾರ್ಗೆಟ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಅಲ್ವಾ. ಸೊ ಯು ಹ್ಯಾವ್ ಟು ಕೀಪ್ ಕಾಮ್. ಆ್ಯಂಡ್ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಏನಾಗಬೇಕು ಅದು ಆಗೇ ಆಗುತ್ತೆ. ಸೊ ಕೊನೆಗೆ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದಾಗೇ ಆಗುತ್ತೆ. ಸೊ ವಾಟ್ ಐ want to really wish you is all the very best and best of luck for your KCT 2024 exam. And that's all for today. Let's meet in the next class, next video. Until then, bye bye.